ದೂರ ನಿಂತ್ಕೋ ಹೊಸ ನನ್ನ ಮಾತು ಪ್ಲೀಸ್. ಮುಂಚೆ ನನಗೇನಾದರೂ ಸಣ್ಣ ತೊಂದರೆ ಆದರೂ ಇಡೀ ಮನೆನೇ ತಲೆ ಮೇಲೆ ಬಿದ್ದೋಳ್ ಥರ ಆಡ್ತಾ ಇದ್ದೆ. ಆದರೆ ಇವತ್ತು ನನ್ನ ಕುತ್ತಿಗೆನೆ ಕುಯ್ದುಬಿಟ್ಟೆ ನೀನು. ನಾನು ನಿನ್ನ ಮೇಲೆ ಇಟ್ಟಿದ್ದ ನಂಬಿಕೆನ ಮಣ್ಣು ಪಾಲು ಮಾಡಿಬಿಟ್ಟೆ. ಇನ್ಮೇಲೆ ನೀನು ಯಾವ ನಾಟಕನೂ ನಾನು ನಂಬೋದಿಲ್ಲ. ನೀನು ನನ್ನ ಮೇಲೆ ತೋರಿಸ್ತಾ ಇದ್ದಿದ್ದು ಪ್ರೀತಿ, ಕಾಳಜಿ, ನಂಬಿಕೆ, ವಿಶ್ವಾಸ ಎಲ್ಲ ಸುಳ್ಳು. ಫೇಕ್. ಯು ಆರ್ ಅ ಬಿಗ್ ಫೇಕ್. ವಾಸು, ನನ್ನ ಮೇಲೆ ಇಷ್ಟೊಂದು ಕೋಪ ಇದ್ರೆ ನನಗೆ ಹೊಡೆದ್ಬಿಡಿ. ಹೊಡೆಯೋದಕ್ಕೆ ನಾನು ಯಾರು? ನನಗೆ ನಿನಗೆ ಏನು ಸಂಬಂಧ? ಜೊತೆ ಮಾತಾಡೋದಿರ್ಲಿ, ನಿನ್ನ ಮುಖ ನೋಡೋದಕ್ಕೂ ನನಗಿಷ್ಟ ಇಲ್ಲ. ಅಯ್ಯೋ ದೇವ್ರೆ, ನಾನೇನು ಮಾಡಿಬಿಟ್ಟೆ? ತರುಣ್ ಮಾತು ಕೇಳಿ ನಾನು ಆಡಿದ ಸುಳ್ಳಿನ ನಾಟಕ ಇವತ್ತು ಇವರಿಬ್ಬರ ಪ್ರೀತಿನೇ ಸಾಯಿಸ್ತಾ ಇದೆ. ಅದಕ್ಕೆ ನಾನು ದ್ರೋಹ ಮಾಡಿಬಿಟ್ಟೆ. ಐಮ್ ರಿಯಲಿ ಸಾರಿ ಶರತ್. ನಾನು ಮತ್ತು ಶಾನ್ವಿ ಇವತ್ತು ನನಗೆ ತುಂಬ ನೋವು ಕೊಟ್ಟಿದ್ದೀವಿ ಅಂತ ಗೊತ್ತು. ಬಟ್ ಟ್ರಸ್ಟ್ ಮೀ, ನಿಂಗೆ ಹರ್ಟ್ ಮಾಡೋ ಇಂಟೆನ್ಷನ್ ನಮಗಿರಲಿಲ್ಲ. ನಾನು ಶಾನ್ವಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೇನೆ. ನಾವಿಬ್ಬರು ಒಬ್ರನ್ನೊಬ್ರು ಬಿಟ್ಟು ಬದುಕೋದು ಸಾಧ್ಯ ಇಲ್ಲ. ಆ ಸಿಚುವೇಶನೇ ಆಗಿತ್ತು ಶರತ್. ಮದುವೆ ಮಾಡ್ಕೋಬೇಕಾಗಿ ಬಂತು. ಬಟ್ ನಾನು ನಿಂಗೆ ಪ್ರಾಮಿಸ್ ಮಾಡ್ತಿದ್ದೀನಿ, ಶಾನ್ವಿನ ನನ್ನ ಕಣ್ಣು ರೆಪ್ಪೆ ಥರ ನೋಡ್ಕೊತೀನಿ. ಯಾವುದೇ ಪ್ರಾಬ್ಲಮ್ ಆಗಕ್ಕೆ ಬಿಡಲ್ಲ. ಖುಷಿಯಾಗಿ ಇಟ್ಕೊತೀನಿ. ಮೈ ಲವ್ ಇಸ್ ಟ್ರೂ. ಮುಗಿತಾ? ನಿನ್ನ ಡ್ರಾಮಾ ನೋಡಿ ನಿನ್ನ ಸುಳ್ಳು ಮಾತುಗಳನ್ನ ನಂಬೋದಕ್ಕೆ ನಾನು ಶಾನ್ವಿ ಅಲ್ಲ. ಶಾನ್ವಿ ಮತ್ತು ದುರ್ಗಾ ನಿನ್ನ ಮೊಸಳೆ ಕಣ್ಣೀರು ನೋಡಿ ನಿನ್ನ ಪೂರ್ತಿಯಾಗಿ ನಂಬಿರ್ಬೋದು. ಆದರೆ ನಾನು ಖಂಡಿತ ನಂಬಲ್ಲ. ತರುಣ್, ಚಿಕ್ಕ ವಯಸ್ಸಿಂದ ನಾನು ನಿನ್ನ ನೋಡ್ಕೊಂಬಂದಿದ್ದೀನಿ. ನಿನ್ನ ಎಂಥ ಕ್ಯಾರೆಕ್ಟ್ರು, ನಿನ್ನ ಎಂಥ ಬುದ್ಧಿ ಅಂತ ಇಂಚಿಂಚು ನನಗೆ ಗೊತ್ತು. ಇನ್ನು ಈ ಫೇಕ್ ಇನ್ನೋಸೆನ್ಸ್ನ ಇಡೀ ಜಗತ್ತೇ ನಂಬೋದು, ಆದರೆ ನಾನು ನಂಬಲ್ಲ. ಹೇಗೋ ನೀನು ಶಾನ್ವಿಗೆ ಬ್ರೈನ್ ವಾಶ್ ಮಾಡಿ ಮದುವೆ ಆಗಿದೆಯಾ. ನಿನ್ನ ಮನಸ್ಸಲ್ಲಿ ಯಾವುದೋ ದೊಡ್ಡ ಪ್ಲ್ಯಾನ್ ಹಾಕ್ತಾ ಇದೆಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನು ಶಾನ್ವಿಗೆ ಮೋಸ ಮಾಡ್ಬೋದು, ಆದರೆ ನನಗೆ ಯಾಮರ್ಸೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಇಷ್ಟೆಲ್ಲ ಡ್ರಾಮಾ ಮಾಡಿದರೂ ನೀನು ನನ್ನ ನಂಬ್ತಿಲ್ವಾ ಶರತ್? ಪರವಾಗಿಲ್ಲ, ಇವತ್ತು ನೀನು ನನ್ನ ನಂಬದೇ ಇರ್ಬೋದು, ಆದರೆ ಮುಂದೆ ಒಂದಿನ ನೀನು ನನ್ನ ನಂಬೋ ಹಾಗೆ ಮಾಡ್ತೀನಿ. ಜಸ್ಟ್ 24 ಗಂಟೆ ಒಳಗಡೆ ನೀನೇ ನನ್ನ ಕಾಲಿಗೆ ಬಿದ್ದು ನಾನೇ ನಿನ್ನ ಪಾಲಿನ ದೇವರು ಅಂತ ಅಂದ್ಕೊಳ್ಳೋ ಹಾಗೆ ಮಾಡ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಅದಕ್ಕೆ ಸಾರಿ ಅದ್ಕೆ, ಇದು ನನಗೆ ಅನಿವಾರ್ಯ. ನಾನಿವತ್ತು ನಿಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗಲೇಬೇಕು. ಯಾಕೆ ಅಂತಂದರೆ ನನ್ನ ಮಗ ಈ ಮನೆಗೆ ಅಫಿಷಿಯಲ್ ಆಗಿ ಎಂಟ್ರಿ ತಗೋಬೇಕಲ್ವಾ. ಈ ಮನೇಲಿರೋ ಎಲ್ಲರೂ ಅವನನ್ನ ತುಂಬ ಒಳ್ಳೆಯವನು, ಯೋಗ್ಯವಂತ ಅಂತ ನಂಬಬೇಕಲ್ವಾ. ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನೀವು ನನಗೆ ಸಹಾಯ ಮಾಡ್ತೀರಾ ತಾನೇ? ಏನೇ ಆದ್ರೂ ಅವನು ನಿಮ್ಮ ಮುದ್ದಿನ ಮಗಳು
ಅಂದ್ರೆ ನೀವು ಚಿನ್ನು ಅಂತಿರಲ್ಲ, ಅದೇ ಚಿನ್ನು, ಅವಳ ಗಂಡ. ಅಂದ್ರೆ ನಿಮ್ಮ ಸ್ವಂತ ಅಳಿಯ. ಅಳಿಯನ್ಗೋಸ್ಕರ ಒಂದು ಸಣ್ಣ ಸಹಾಯನೂ ಮಾಡಲ್ವಾ ನೀವು? ಮಾಡ್ತೀರಾ ತಾನೆ? ಅದಕ್ಕೆ ನಾವು ಒಂದು ರೌಂಡ್ ವಾಕಿಂಗ್ ಮಾಡ್ಬರೋಣ. ಅಯ್ಯೋ ಅದೇ ವಾಕಿಂಗು. ಹಾಂ, ಸೂಪರ್, ಬನ್ನಿ ಹೋಗೋಣ. ಅಯ್ಯೋ ಬನ್ನಿ, ಎದ್ದೇಳಿ ಬನ್ನಿ. ಅದ್ಗೆ ನಿಧಾನ, ಬನ್ನಿ. ಮಾಳ್ವಿಕಾ, ಇದನ್ನ ಕುಡಿದ್ರೆ ನಿಜಕ್ಕೂ ನಮ್ಮ ಜೀವನದ ಹಳೆ ನೆನಪುಗಳೆಲ್ಲ ನಮಗೆ ಮತ್ತೆ ನೆನಪಿಗೆ ಬರತ್ತಾ? ಇದನ್ನ ಕುಡಿಯೋದಕ್ಕೆ ನೀನು ನಿಜಕ್ಕೂ ರೆಡಿ ಆಗಿದ್ಯಾ? ಹೌದು ಅಂಬಿಕಾ, ಈ ನರಕ ಇವತ್ತು ನನಗೆ ಕಾದಿದೆ. ಇಲ್ಲಿ ಈ ದ್ರವ್ಯವನ್ನು ಕುಡಿಯೋದಕ್ಕೆ ನನ್ನಿಂದ ಮಾತ್ರ ಸಾಧ್ಯ. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ನನಗೆ ದೇಹ ಇದೆ, ನೀನು ಕೇವಲ ಆತ್ಮ ಅಷ್ಟೆ. ಕಣ್ಣಿಗೆ ಕಾಣಿಸದ ಆತ್ಮಗಳಿಗೆ ದ್ರವ್ಯವನ್ನು ಕುಡಿಯೋದಕ್ಕಾಗೋದಿಲ್ಲ. ಒಂದು ವೇಳೆ ಅಂಥ ಶಕ್ತಿ ಏನಾದರೂ ಆತ್ಮಗಳಿಗಿದ್ದಿದ್ರೆ ಆಗ ಖಂಡಿತವಾಗ್ಲೂ ನಾನೇ ನನ್ನ ಕೈಯಾರೆ ಅದನ್ನು ನೀನು ಕುಡಿಸ್ತಿದ್ದೆ.